ಮೇಡಮ್ ಇಲ್ಲಿ ಏನು ಇವಾಗ ಲಕ್ಷ್ಮೀ ದೇವಮ್ಮನವ್ರು ಇದಾರೆ, ಅವರು 2 ವರ್ಷದ ಮುಂಚೆ ಇಲ್ಲಿಗೆ HM ಆಗಿ ಬರ್ತಾರೆ. ಬಂದ ನಂತರ ಅವ್ರು ಏನ್ ಮಾಡ್ತಾರೆ, ಕಾಲಕ್ರಮೇಣ ಅವರು ಹಿಟ್ಲರ್ ರೂಲ್ ತರ ಡಾಮಿನೇಟ್ ಮಾಡಕ್ ನಿಂತ್ಕೊಂತಾರೆ. ಒಬ್ಬೊಬ್ಬ ಟೀಚರ್ಗಳು ಅವ್ರು ಹೇಳ್ದಂಗೆ ಕೇಳ್ಬೇಕು ಅನ್ನೋ ಒಂದು ಕಾನೂನು ಪದದಲ್ಲಿ ಬರ್ತಾರೆ. ಇದೇ ವಿಚಾರವಾಗಿ ಟೀಚರ್ಗಳು ಸಮೇತ ಅವ್ರ ಅಳಲನ್ನ ನಮ್ಮ ಹತ್ರ ತೋಡ್ಕೊಂಡಿದ್ದಾರೆ. ಅದಾದ್ಮೇಲೆ ನಾವು ಬಂದು ಎಲ್ಲಾನು ಮೀಟಿಂಗ್ ಅಲ್ಲಿ ಕೇಳ್ದಂತ ನಂತರಕ್ಕೆ ಅವ್ರು ಏನ್ ಹೇಳ್ತಾರೆ, ನಾನ್ ಹೇಳಿದ್ದೆ ನಡಿಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಮಾತಾಡ್ತಾರೆ. ಅದಾದ್ಮೇಲೆ ಗ್ರಾಮದ ಯುವಕರು ನಾವೆಲ್ಲಾರು ಏನು ಒಂದ್ಸಲಿ ಬಂದು ಅವ್ರನ್ನ ಮೇಡಮ್ ಹಿಂಗ್ ಮಾಡಬಾರ್ದು, ಎಲ್ಲಾ ಜೊತೆಗಳು ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಅವ್ರು ಅದು ಯಾವ್ದಕ್ಕೂ ಕಿವಿ ಕೊಡ್ದಿರಾ ನಾನ್ ಹೇಳ್ದಂಗೆ ನಡಿಬೇಕು ಅನ್ನೋ ಒಂದು ಹಿಟ್ಲರ್ ರೂಲ್ ತರ ಅವ್ರು ಮಾಡ್ಕೊಂಡು ಇದ್ ಮಾಡ್ತಿದ್ದಾರೆ. ಮತ್ತೆ ಮಕ್ಳು ವಿಚಾರಕ್ಕೆ ಬಂದಾಗ ಯಾರಾದ್ರೂ ಅಲ್ಲಿ ಗುರುಗಳು ಮಕ್ಳನ್ನ ಒಳ್ಳೆ ರೀತಿಲಿ ತಗೊಂಡೋಗ್ಬೇಕು, ಇವ್ರ ಬಾಯಲ್ಲೇನೆ ಅಸಭ್ಯ ಪದಗಳನ್ನ ಬಳಸಿ ಅವ್ರನ್ನ ಬೈಯತ್ತದು, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಲೇಬೇಕು ಅನ್ನೋ ಒಂದು ಪದ್ಧತಿ ಇಟ್ಕೊಂಡು ಅವರು ಇಲ್ಲಿ ಬಂದು ಇದ್ ಮಾಡ್ತಾ ಇದ್ದಾರೆ. ಅದ್ ನಂತರ ಅವರು ಶಿಕ್ಷಕರ ವೃಂದಕ್ಕೂ ಅಷ್ಟೇನೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ಕೇಳ್ಬೇಕು. ಇದು ತಪ್ಪು, ಇದು ಸರಿ ಅಂತ ಹೇಳೋ ಅಂತ ಅವ್ರಿಗೆ ಸ್ವಾತಂತ್ರ್ಯನೂ ಸಹ ಅವ್ರು ಕೊಟ್ಟಿಲ್ಲ, ಎಲ್ಲ ಕಿತ್ಕೊಂಡಿದ್ದಾರೆ. ಮೇಡಮ್ ಇದು ಇವತ್ತು ಇಷ್ಟು ದೊಡ್ಡ ಕಾರಣ. ಇದಕ್ಕಿಂತ ಮುಂಚೆ ಒಂದು ಇದಾಗಿತ್ತು. ಗ್ರಾಮದ ಎಲ್ಲಾ ಹಿರಿಯರು ಬಂದು ಕೇಳಿದಾಗ ಅವ್ರು ಯಾರಿಗೂ ಇದನ್ನ ಹಾಕ್ತೀರ, ಏನು ನಮ್ಮ ಮಾತಿಗೆ ಬೆಲೆ ಕೊಡ್ತೀರಾ, ಅವ್ರು ಹೇಳಿದ್ದೆ ನಾನು ಹೇಳ್ದಂಗೆ ನಡಿಬೇಕು, ನೀವೆಲ್ಲ ಕಾಂಪೌಂಡ್ ನಿಂದ ಆಚೆ ಇರಿ ಅನ್ನೋ ಮಾತುಗಳನ್ನು ಸಮೇತ ಅವ್ರು ಆಡಿದ್ದಾರೆ ಗ್ರಾಮದವ್ರ ಹತ್ರ. ಮೇಡಮ್ ತುಂಬಾ ಸಲಿನೂ ಹೇಳಿದ್ದಾರೆ. ನಾವು ಏನಕ್ಕೆ ಅಂದ್ರೆ ಸಾಕ್ಷಿ ಇಲ್ದಿದ್ದು ನಾವೇನು ಮಾತಾಡೋದಿಕ್ಕಾಗಲ್ಲ. ಯಾರ ಮೇಲಾದ್ರೂ ಒಬ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂದ್ರೆ ಏನೋ ಸಾಕ್ಷಿ ಬೇಕಲ್ಲ ಮೇಡಮ್. ನಾವು ಸುಮ್ನೆ ಅವ್ರ ಮೇಲೆ ನೀವು ತಪ್ಪು ಅಂತ ಹೇಳೋದಿಕ್ಕಾಗಲ್ಲ. ಹಾಗಾಗಿ ನಾವು ಸಾಕ್ಷಿ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಕಾಯ್ತಾ ಇದ್ದೋ. ಇವತ್ತು ಬಲವಾದ ಸಾಕ್ಷಿ ಸಿಕ್ಕಿದೆ. ಅದನ್ನ ಸಾಕ್ಷಿ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗಿದೀವಿ, ಪೋಷಕರಿಗೆ ತಿಳಿಸಿದೀವಿ. ಊರಲ್ಲಿರೋ ಗ್ರಾಮದ ಹಿರಿಯರು ಎಲ್ಲಾರು ಇದು ವಿರೋಧ ಮಾಡಿ ಇವತ್ತು ಇಲ್ಲ ಇವ್ರಿಗೆ ಏನಾದ್ರೂ ಬುದ್ಧಿ ಕಲಿಸಲೇಬೇಕು, ಹೀಗಾದ್ರೆ ನಮ್ಮ ಮಕ್ಳು ಭವಿಷ್ಯ ಏನು ಅನ್ನೋ ಅರ್ಥಕ್ಕೆ ಬಂದು ಇವಾಗ ಇದನ್ನ ನಾವು ಧರಣಿ ಕುತ್ಕೊಂಡು ಧರಣಿ ಮಾಡ್ತಾ ಇದೀವಿ. ನಮ್ಮ ಸಚಿವರಿಗೆ ಫೋನ್ ಮಾಡಿದೀವಿ, ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಕಾರಣ ಎಲ್ಲೋ ಇರ್ತಾರೆ, ಬರ್ತೀವಿ ಅಂತಾನು ಹೇಳಿದ್ದಾರೆ. ಅದಾದ್ಮೇಲೆ ನಾವು BEO ನವ್ರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ BEO ನವರು ನಮ್ಗೆ ಸ್ಪಂದಿಸಿದ್ದಾರೆ. ಅವ್ರು ಏನ್ ಹೇಳಿದಾರೆ, ವಾರದ ಇದನ್ನ ಕೇಳಿದ್ದಾರೆ, ಅವ್ರನ್ನ ಸಸ್ಪೆಂಡೇ ಮಾಡ್ಬೇಕು ಮೇಡಮ್. ಅಂತವ್ರಿಗೂ ನಮ್ ಧರಣಿ ನಿಲ್ಲಲ್ಲ, ನಾವು ಸಸ್ಪೆಂಡ್ ಮಾಡಿ ಅವ್ರನ್ನ ಅನ್ನೋದು ನಮ್ಮ ಕಲ್ಕಲಿ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಗ್ರಾಮದ ಯುವಕರೆಲ್ಲ ಸೇರಿ ಮಕ್ಕಳ ಕ್ರೀಡಾಕೂಟಕ್ಕೆ ಅಂತ ಬಟ್ಟೆ ಕೊಡಕ್ಕೆ ಇದ್ ಮಾಡಿದಾಗ ಅಟ್ಲೀಸ್ಟ್ ಅವರಿಗೆ ಯಾರೋ ಒಬ್ರು ಮಕ್ಕಳಿಗೆ ಸಹಾಯ ಮಾಡಕ್ ಬಂದಿದ್ದಾರೆ ಅನ್ನೋ ಒಂದು ಸೌಜನ್ಯ ಇಲ್ದಂಗೆ ಬಟ್ಟೆನ ಅಲ್ಲಿ ಕೊಟ್ಬಿಟ್ಟು ಹೋಗಿ ಅನ್ನೋ ಉಡಾಫೆ ಮಾತುಗಳನ್ನ ಆಡಿ ಗ್ರಾಮದವ್ರಿಗೂ ಬೇಜಾರ್ ಮಾಡಿದ್ದಾರೆ. ಮಕ್ಳು ಆಡ ಮಕ್ಳಿಗೂ ಅವ್ರು ಯಾವ್ದೇ ತರ ಸ್ಫೂರ್ತಿನೂ ತುಂಬಲ್ಲ, ಅವ್ರು ಯಾವ್ದೇ ತರ ಇದನ್ನು ಮಾಡಲ್ಲ ಮೇಡಮ್. ಇಂಥ HM ನಮ್ಮ ಊರಿಗೆ ಬೇಕಾಗಿಲ್ಲ ಮೇಡಮ್. ಇವತ್ತು 200-250 ಜನ ಮಕ್ಳು ನಮ್ಮಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಕಾರಣನೇ ಗೌರ್ಮೆಂಟ್ ಸ್ಕೂಲು. ಇಲ್ಲೆಲ್ಲ ಏನೋ ಒಂದ್ ನಮ್ಗೆ ಇದಾಗುತ್ತೆ, ಬಡ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣ. ಇಂಥ ಟೀಚರ್ ಇದ್ರೆ ಎಲ್ಲಾರು ಈವನ್ ಒಂದಿಬ್ರು ಮೇಡಮ್ದಿರು ಟ್ರಾನ್ಸ್ಫರ್ ತಗೊಂಡು ಹೊಟ್ಟೋದ್ರು, ಇವ್ರು ಕಾಟ ತಡಿಲಾರ್ದಿರಾ. ಹಾಗಾಗಿ ನಮ್ಗೆ ಇವ್ರು ಬೇಡ, ದಯವಿಟ್ಟು ಇವ್ರನ್ನ ಸಸ್ಪೆಂಡ್ ಮಾಡಿ. ಮೇಡಮ್ ಅವ್ರು ಬಂದಾಗಿಂದನೂ ಇದೇ ತರ ಅವ್ರು ಡಾಮಿನೇಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರ ಆಡಳಿತ ವರ್ಗ ಒಂದು ಚೂರು ಸರಿ ಇಲ್ಲ. ಪ್ರತಿಯೊಬ್ರು ಅವ್ರ ಆಡಳಿತ ವರ್ಗದ ಮೇಲೆ ಕಂಪ್ಲೇಂಟ್ ಮಾಡೋದು. HM ಆದವರು ಸ್ಕೂಲ್ಗೆ ಹೆಡ್ ಇದ್ದಂಗೆ ಅವ್ರೆಲ್ಲಾರು ಎಲ್ಲಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಅವ್ರು ಯಾರ ಜೊತೆಗಳು ಟೀಚರ್ಗಳನ್ನ ಕೇಳಿ ಅವ್ರಿಗೂ ಅವ್ರೇನೋ ಇವತ್ತು ಮೀಡಿಯಾ ಮುಂದೆ ಬಂದು ಹೇಳೋದಕ್ಕೆ ಎದುರ್ಕೋಬೋದೇ ಹೊರತಾಗಿ, ಯಾಕಂದ್ರೆ ನಾವು ಗ್ರಾಮದಲ್ಲಿ ಇರ್ತೀವಿ, ನಾವು ನೋಡ್ತಾನೆ ಇರ್ತೀವಿ. ಇವ್ರ ಜೊತೆ ಯಾರೊಬ್ರು ಒಳ್ಳೆ ಬಾಂಧವ್ಯದಿಂದ ಇಲ್ಲವೇ ಇಲ್ಲ ಮೇಡಮ್. ಇವ್ರು ಯಾಕೆಂದ್ರೆ ಇವ್ರು ಸೇಮ್ ಹಿಟ್ಲರ್ ಏನ್ ರೂಲ್ ಮಾಡ್ತಿದ್ದ ಅದೇ ರೂಲ್ ನ ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.